ರಾಜ್ಯಭಾರ ಪರಿವಾರವು ಎಂದೇ ಹೋದೈ ನೋಡ ಮಂತ್ರಿ ಮಹಾಪ್ರಭು. ರಾಜ್ಯಭಾರ ಪರಿವಾರವು ಎಂದೇ ಹೋದೈ ನೋಡ ದರೆಯೊಳನ್ನಯ ಪರಮ ಸೌಖ್ಯವೇ ದರೆಯೊಳನ್ನಯ ಪರಮ ಸೌಖ್ಯ ಹೊರಬಡಿಸಲು ಪುರಕ್ಕೆ ಹೋಗುವೆ ಹೊರಬಡಿಸಲು ಪುರಕ್ಕೆ ಹೋಗುವೆ ರಾಜ್ಯಭಾರ ಪರಿವಾರವು ಎಂದುವುದೈ ನೋಡಲೇ ಮಂತ್ರಿ ಮಹಾಪ್ರಭು. ನಮ್ಮ ದ್ವಾರಕಾರರಾದ ಪ್ರಜೆಗಳೆಲ್ಲರೂ ಸಂತೋಷದಿಂದ ಬಾಳುತ್ತಿರುವರು. ಅದಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಜನರು ಸಂತೋಷದಿಂದ ಬಾಳುತ್ತಿರುವರು. ಅದನ್ನು ತಿಳಿಸು. ಆಗಬಹುದು. ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ, ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ, ಯಾದವನ ರಾಜ್ಯದಿ ಪ್ರಜೆಗಳೆಲ್ಲ ಹರುಹದೆ, ಯಾದವನ ರಾಜ್ಯದಿ ಪ್ರಜೆಗಳೆಲ್ಲ ಹರುಹದೆ, ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ, ನಿರಿತವೋ ಹರಿಯನ್ನು ಸ್ಮರಿಸುತ್ತಾ ಇರುವರು, ನಿರಿತವೋ ಹರಿಯನ್ನು ಸ್ಮರಿಸುತ್ತಾ ಇರುವರು, ನೇಮದಿಂದ ಬಾಳುತ್ತಾ ಹರಿಯ ಸ್ಮರಣ ಮಾಡುತ್ತಾ, ನೇಮದಿಂದ ಬಾಳುತ್ತಾ ಹರಿಯ ಸ್ಮರಣ ಮಾಡುತ್ತಾ, ಅಲೆದರನೆ ಹಾಲಿಸೋ ರಾಜ್ಯದ ಪರಿಯೇನೋ, ಅಲೆದರನೆ ಹಾಲಿಸೋ ರಾಜ್ಯದ ಪರಿಯೇನೋ, ರಾಜ್ಯದ ಪರಿಯೇನೋ, ರಾಜ್ಯದ ಪರಿಯೇನೋ. ಮಹಾಪ್ರಭು, ತಮ್ಮ ಹಾವಿಗೆಯಲ್ಲಿ ಪ್ರಜೆಗಳು ಎಲ್ಲರೂ ಸುಖ ಸಂತೋಷದಿಂದ ಸತ್ಯ ಧರ್ಮ ನೀತಿ ಇತ್ಯಾದಿಗಳನ್ನು ಹೇಳಿಸದೆ ಸದಾ ದೇವರ ಜ್ಞಾನವನ್ನು ಮಾಡುತ್ತಾ ಜಪ ತಪಗಳನ್ನು ಆಚರಿಸಿ ಸುಖ ಸಂತೋಷದಿಂದಿರುವರು. ಮುಂದೇನು ಅಪ್ಪಣೆ? ಬಹಳ ಸಂತೋಷ. ನಿಮ್ಮಂತಹ ಮಂತ್ರಿಗಳು ನಮ್ಮ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳಿದೆವು. ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಅಲ್ಲೇ ಸೈನ್ಯಾಧಿಪತಿ ಮಹಾಪ್ರಭು. ಭುಜಬಲ ಶೌರ್ಯದಿ ಮೆರೆಯುವ ಜನತೆ ಸಮಾನ ದರೆಯೊಳಗೆ ಸರಿ ಸಮಾನ ಭುಜಬಲ ಶೌರ್ಯದಿ ಮೆರೆಯುವ ಜನತೆ ಸಮಾನ ದರೆಯೊಳಗೆ ಸರಿ ಸಮಾನ ಪಾದ ಮಹಾಪ್ರಭು ಪಾದ ಪದರ ತಲೆಗಳ ಮಹಾಪ್ರಭು ಕದಲ ತಲೆಗಳ ಚೆಂದಾಡು ಭೋಜಬಲ ಚೌರ್ಯ ಯುವಜನತೆ ಸಮಾನ ದಾರಿಯೊಳಗೆ ಸರಿ ಸಮಾನ ದಾರಿಯಲ್ಲಿ ಕಷ್ಟವ ಪಿಡಿದು ಮಹಾಪ್ರಭು ದಾರಿಯಲ್ಲಿ ಕಷ್ಟವ ಪಿಡಿದು ಕಡಲ ತಲೆಗಳ ಚೆಂದಾಡು ಕಡಲ ತಲೆಗಳ ಚೆಂದಾಡು ಭೋಜಬಲ ಚೌರ್ಯ ಯುವಜನತೆ ಸಮಾನ ಸೈನ್ಯಾಧಿಪತಿ ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ಶೌರ್ಯ ಸಾಹಸದಿಂದ ಕೂಡಿರುವುದು ಅದನ್ನು ತಿಳಿಸು. ಆಗಬಹುದು. ಕಡೆದಿಡುವೆನು ವೈರಿಯ ಶಿರಗಳನ್ನು, ಕಡೆದಿಡುವೆನು ವೈರಿಯ ಶಿರಗಳನ್ನು, ಕಡೆದಿಡುವೆನು ವೈರಿಯ ಶಿರಗಳನ್ನು, ಕಡೆದಿಡುವೆನು ವೈರಿಯ ಶಿರಗಳನ್ನು, ದುರುಳ ವೈರಿಯ ಶಿರವನ್ನು ಕಡೆದು, ದುರುಳ ವೈರಿಯ ಶಿರವನ್ನು ಕಡೆದು ಚಲದೊಳ್ಬಲದೊಳ್ಳೆರುತ್ತಲಿರುವೆ,
ಕರೆಯುತ್ತಲಿರುವೆ ಕರೆದಿಡುವೆನು ವೈರಿಯ ಶಿರಗಳನ್ನು ಕರೆದಿಡುವೆನು ವೈರಿಯ ಶಿರಗಳನ್ನು ಕರೆದಿಡುವೆನು ವೈರಿಯ ಶಿರಗಳನ್ನು. ಬಲಭದ್ರ ದೇವ, ನಮ್ಮ ಸೈನ್ಯವು ಶತ್ರುಗಳ ಹುಟ್ಟನ್ನೇ ಅಡಗಿಸಿ ಸಕಲ ರಾಜರನ್ನು ತಮ್ಮ ಅಧೀನರಾಗುವಂತೆ ಮಾಡಿ ಆ ಇಂದ್ರನನ್ನೇ ತಡೆಯುವಷ್ಟು ಬಲವುಳ್ಳದ್ದಾಗಿರುವುದು. ಭೂ ಜಗದೊಳಗೆ ಬಲವಂತ ನೆನೆಸಿ ಭೂ ಜಗದೊಳಗೆ ಬಲವಂತ ನೆನೆಸಿ ತ್ರಿಭುವನದೊಳಗೆ ತ್ರಿಭುವನದೊಳಗೆ ಬರಿ ಬರಿ ವಿಧದಲ್ಲಿ ರಾಜವನಾಡಿ ಮಹಾಪ್ರಭು ಬರಿ ಬರಿ ವಿಧದಲ್ಲಿ ರಾಜವನಾಡಿ ಹರುಷ ತಾಳ್ದೆ ಮನದಿ ಮನದಲ್ಲಿ ಹರುಷ ತಾಳ್ದೆ ಮನದಿ ಹರುಷ ತಾಳ್ದೆ ಮನದಿ ವಿಭವಕ್ಕಿಂತ ವಿಭವಕ್ಕೆ ಸಾಧೆ ವಿಭವಕ್ಕಿಂತ ವಿಭವಕ್ಕೆ ಸಾಧೆ ದಾರುಣಿಯೊಳಗೆ ಸರಿತ ಮನಾಡು ದಾರುಣಿಯೊಳಗೆ ಸರಿತ ಮನಂದ್ರೆ ಬರಿ ಬರಿ ವಿಧದಲ್ಲಿ ರಾಜವನಾಡಿ ಮಹಾಪ್ರಭು ಬರಿ ಬರಿ ವಿಧದಲ್ಲಿ ರಾಜವನಾಡಿ ಹರುಷ ತಾಳ್ದೆ ಮನದಿ ಮನದೊಳು ಹರುಷ ತಾಳ್ದೆ ಮನದಿ ಹರುಷ ತಾಳ್ದೆ ಮನದಿ. ನಿನ್ನಂತಹ ಚತುರರಾದ ಮಂತ್ರಿಯು ನಿನ್ನಂತಹ ಪರಾಕ್ರಮಿಯಾದ ಸೈನ್ಯಾಧಿಪತಿಯು ನಮ್ಮ ದ್ವಾರಕಾನಗರದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕದಡಿ ಎಲ್ಲಿಯವು? ನೀವು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪ್ರಿಯನಾದ ದುರ್ಯೋಧನ ಬರುತ್ತಿರುವನೇ? ಬರಲಿ, ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಗಳೊಂದಿಗೆ ಬರಮಾಡಿ. ಗುರುದೇವ, ನಮಸ್ಕರಿಸುವುದು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ಇಂತಹ ಸಂತೋಷ ಸಮಯದಲ್ಲಿ ನಮ್ಮ ಅರಮನೆಯ ರಾಜನ ಬಗ್ಗೆ ಬರಮಾಡಿ. ತತ್ತತ್ತದಿಗಿರತಂ 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 ನೃತ್ಯವದಿ ಬಾಡೆ ಮನಮೋಹಿ. ನೃತ್ಯವದಿ ಬಾಡೆ ಮನಮೋಹಿನಿ ರಾಘವದ ಬಾಡ್ವೆ ಹೃದಯಾಗಿರಿ. ರಾಘವದ ಬಾಡ್ವೆ ಹೃದಯಾಗಿರಿ ನೃತ್ಯವದಿ ಬಾಡೆ ಮನಮೋಹಿನಿ. ಸಪ್ತಸ್ವರಗಳ ಮಿಲನವೇ ಸಂಗೀತ. ಸಪ್ತಸ್ವರಗಳ ಮಿಲನವೇ ಸಂಗೀತ. ಹೃದಯ ಹೃದಯಗಳ ಮಿಲನವೇ ಸಂತೋಷ. ಹೃದಯ ಹೃದಯಗಳ ಮಿಲನವೇ ಸಂತೋಷ. ಕುಣಿಯಲು ಕುಣಿಸಲು ನಲಿಯಲು ನಲಿಸಲು. ಕುಣಿಯಲು ಕುಣಿಸಲು ನಲಿಯಲು ನಲಿಸಲು. ಕುಣಿಯಲು ಕುಣಿಸಲು ನಲಿಯಲು ನಲಿಸಲು. ಕುಣಿಯಲು ಕುಡಿಸಲು ನಲಿಯಲು ನಲಿಸಲು. ಕುಣಿಯಲು ಕುಡಿಸಲು ನಲಿಯಲು ನಲಿಸಲು. ನೃತ್ಯವದಿ ಬಾಡೆ ಮನಮೋಹಿನಿ ರಾಘವನ ಬಾಡ್ವೆ ಹೃದಯಾಗಿರಿ. ನೃತ್ಯವದಿ ಬಾಡೆ ಮನಮೋಹಿನಿ.
ಸಾರ್ವಭೌಮ. ಅಲೆ, ಅಲೆ ಗೊತ್ತಾಗ್ತದೆ. ಮಾತೆಗೆ ಗಿವನು ಆ ಆ ನಾಟ್ಯಕ್ಕೆ ಗಿವನು ನಟ ಸಾರ್ವಭೌಮಳು ನಾಟ್ಯಕ್ಕೆ ಗಿವಳು ನಟ ಸಾರ್ವಭೌಮಳು ರಾಗಕ್ಕೆ ಗಿವಳು ಗಂಧರ್ವರಾಜಳು ಅಲೆ, ಅಲೆ ಗೊತ್ತಾಗ್ತದೆ. ರಾಗಕ್ಕೆ ಗಿವಳು ಗಂಧರ್ವರಾಜಳು ಸರ್ವ ವಿದ್ಯೆಗಳಲ್ಲಿ ನಿಪುಣ ಪ್ರತಾಪಳು ಸರ್ವ ವಿದ್ಯೆಗಳಲ್ಲಿ ನಿಪುಣ ಪ್ರತಾಪಳು ಕುಣಿಯಲು ಕುಣಿಸಲು ನಲಿಯಲು ನಲಿಸಲು ಕುಣಿಯಲು ಕುಣಿಸಲು ನಲಿಯಲು ನಲಿಸಲು ಕುಣಿಯಲು ಕುಣಿಸಲು ನಲಿಯಲು ನಲಿಸಲು ಕುಣಿಯಲು ಕುಡಿಸಲು ನಲಿಯಲು ನಲಿಸಲು ಕುಣಿಯಲು ಕುಡಿಯಲು ನಲಿಯಲು ನಲಿಸಲು ನೃತ್ಯವದಿ ಬಾಡೆ ಮನಮೋಹಿನಿ ರಾಘವನ ಪಾಡುವ ಹೃದಯಾಗಿರಿ ನೃತ್ಯವದಿ ಪಾಡೆ ನೃತ್ಯವದಿ ಪಾಡೆ ನೃತ್ಯವದಿ ಪಾಡೆ ಮನಮೋಹಿನಿ ಮಿದಕ ಜನ್ನು ತಗದಿ ಮಿದಕ ಜನ್ನು ತಗದಿ ಮಿದಕ ಜನ್ನು ತಾಮ್ 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 ತಗದಿ ಮಿದಕ ಜನ್ನು ಮಿದಕ ಜನ್ನು ತಗದಿ ಮಿದಕ ಜನ್ನು ತಾಮ್ 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 ತಗದಿ ಮಿದಕ ಜನ್ನು ಮಿದಕ ಜನ್ನು ತಗದಿ ಮಿದಕ ಜನ್ನು ತಾಮ್ 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 ತಗದಿ ಮಿದಕ ಜನ್ನು ತಗದಿ ಮಿದಕ ಜನ್ನು ತಚ್ಚೋಂ ತಗಜೋ ತಗಿಟಜೋ ತದಿಕಿನಾಕು 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 ತಚ್ಚೋಂ ತಗಜೋ ತಗಿಟಜೋ ತದಿಕಿನಾಕು 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 ತಚ್ಚೋಂ ತಗಜೋ ತಗಿಟಜೋ ತದಿಕಿನಾಕು 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 ನೃತ್ಯವದಿ ಬಾಡೆ ಮನಮೋಹಿನಿ ರಾಘವನ ಪಾಡುವ ಹೃದಯಾಗಿರಿ ನೃತ್ಯವದಿ ಪಾಡೆ ನೃತ್ಯವದಿ ಪಾಡೆ ನೃತ್ಯವದಿ ಪಾಡೆ ಮನಮೋಹಿನಿ ಹಲೋ ಮಾತಾಗಿಯರೆ ದುರ್ಯೋಧನ ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಅದಲ್ಲದೆ ನೀನು ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಯಾದವರ ಸೈನ್ಯವನ್ನು ಬೇಡಿದೆನು. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ವಿಚಾರವನ್ನು ಮಾಡಿಕೊಂಡು ಬಂದಿದ್ದು ಬಹಳ ಸಂತೋಷವೇ ಆಯಿತು. ಆದರೆ ನಾನೇ ಬೇರೆ, ಆ ಕೃಷ್ಣನೇ ಬೇರೆ ಎಂಬ ವಿಚಾರವು ಅಸಂಗತವಾಯಿತಲ್ಲ? ಗುರುದೇವ, ನಾನೇನು ಬಹುರೋತ್ಸವಗೆ ಹೋಗಿದ್ದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತು ನಾ ಕಾಣಿ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವ ತಾನೆ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿಮ್ಮ ವಿಜಯವು ಖಂಡಿತ. ಹೋಗು, ಮದ್ರ ದೇಶಾಧಿಪತಿ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಈ ಕೃತವರ್ಮನನ್ನು ಜೊತೆಯಲ್ಲೇ ಕರೆದುಕೊಂಡು ಸೈನ್ಯ ಸಮೇತ ಜೊತೆಯಲ್ಲೇ ಕಳ್ಕೊಂಡು ಹೋಗು. ಆದರೆ ಆದರೆ
ನಾನು ಬರುವ ಪರ್ಯಂತ ದಳಪತಿಯ ವಿಚಾರದಲ್ಲಿ ಮಾತಾಡೋದು ಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ. ಮಹಾಪ್ರಭು ನೀವು ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ. ಆಗಬಹುದು. ನನಗೇಗೋ ಬೇಸರವಾಗುವುದಲ್ಲ. ಇರಲಿ, ನಾನು ಕ್ಷಣಕಾಲ ನಮ್ಮ ಅರಮನೆಯ ಉದ್ಯಾನಕ್ಕೆ ನೆರಳಿ ವಿಶ್ರಮಿಸುವೆನು. ದುರ್ಬಲರ ದೇವರು ನನ್ನ ಪಕ್ಷವನ್ನು ವಹಿಸಿದಂತಾಯಿತು. ಇನ್ನು ಆ ಯಾದವ ಸೈನ್ಯವೆಲ್ಲವೂ ನಮ್ಮ ವಶವಾದಂತೆ ಸರಿ. ಅಷ್ಟಾದಿ ಸೈನ್ಯ ಸಮೇತ ನಮ್ಮ ಪಕ್ಷವನ್ನು ವಹಿಸುವಾಗ ಎಲವೋ ದುದ್ದಿಯ ಪಾಂಡವ ಬೋರ್ಗರೆದು ಬರುತ್ತಿರುವ ಈ ಭೀಕರ ಸಮರದಲ್ಲಿ ಈ ನನ್ನ ಹುಕ್ಕಿನ ಗದೆಯಿಂದ ಆ ನಿನ್ನ ಮನವನ್ನು ಸೀಳಲು ಈ ನನ್ನ ಬಾಹುಗಳು ಹಿಗ್ಗಿ ಕುಣಿಯುತ್ತಿರುವುದು. ಅದಕ್ಕೂ ಮೊದಲು ಈ ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಬೇಕು. ಹಸ್ತಿನಾವತಿ ರತ್ನ ಸಿಂಹಾಸನ ನನ್ನ ಮುಷ್ಟಿಯಲ್ಲಿರಬೇಕು. ವಜ್ರಮುಗುಡದ ರತ್ನ ಸಿಂಹಾಸನ ನನ್ನ ಮಸ್ತಕದಲ್ಲಿ ಆರಾಧಿಸಿರಬೇಕು. ಈ ಭವ್ಯ ಭಾರತ, ಅಖಂಡ ಸಾಮ್ರಾಜ್ಯ ಈ ದುರ್ಯೋಧನ ಸಾರ್ವಭೌಮನ ಧರ್ಮದಂತಾಗಿರಬೇಕು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿದು ರಣಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿದು ರಣಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಸ್ವಂತ ಮಾಡಿ ಬಿಡಿದೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಸ್ವಂತ ಮಾಡಿ ಬಿಡಿವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿದು ರಣಕ್ಷೇತ್ರ. ಆತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು, ಶೈಲ ಶಕುನಿ ಸೈನ್ಯ ಮಾಡಿ ಸಮರ ದೂರರು. ಆತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು, ಶೈಲ ಶಕುನಿ ಸೈನ್ಯ ಮಾಡಿ ಸಮರ ದೂರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿದು ರಣಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿದು ರಣಕ್ಷೇತ್ರ, ಕುರು ಪಾಂಡವರಿದು ರಣಕ್ಷೇತ್ರ, ಕುರು ಪಾಂಡವರಿದು ರಣಕ್ಷೇತ್ರ. ಆ ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ಆತನು ನಮ್ಮ ಅಗ್ರಜನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಬಂದಿರುವನು. ನಮ್ಮ ಅಣ್ಣನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಹಲಾಯುಧವನ್ನು ಹಿಡಿದು ಉಭಯಸ್ತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವೆನು. ನಮ್ಮ ಅಣ್ಣನು ಈ ಮಾರ್ಗವಾಗಿ ಬರುವಾಗ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆತನಿಗೆ ತೊಂದರೆ ಪಡಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂಸಂಚಾರಕ್ಕೆ ಪ್ರೇರೇಪಿಸುವೆನು. ಅದು ನಮ್ಮ ಅಣ್ಣನು ಈ ಮಾರ್ಗವಾಗಿ ಬರುತ್ತೇನು. ಮಾಯೆ, ಬೇಗನೆ ಪಶುರೂಪವನ್ನು ತಾಳಿ ನಮ್ಮ ಅಗ್ರಜನನ್ನು ಹಿಂಬಾಲಿಸು. ಜಾಗೃತಳಾಗು ನನ್ನ ಯೋಗ ಮಾಯೆ. ಶು 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 ಶು. ಇದೇನಿದು? ಈ ಗೋವು ನನ್ನನ್ನು ಹಿಂಬಾಲಿಸುವುದಲ್ಲ. ಶು. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದು ಬೆದರಿಸುವೆ. ಆ ಶಿವ ಶಿವ.
ಇದೇನಿದು? ಈ ಗೋವು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ನೆಲಕ್ಕೆ ಬಿದ್ದು ಪ್ರಾಣವನ್ನೇ ಬಿಟ್ಟಿದ್ದಲ್ಲ. ಮುಂದೇನು ಗತಿ? ಗೋಹತ್ಯೆ ಪಾಪಕ್ಕೆ ಗುರಿಯಾದರಲ್ಲ, ಮುಂದೇನು ಗತಿ? ಇರಲಿ, ಶ್ರೀಕೃಷ್ಣನನ್ನು ಕರೆಸಿ ಆಲೋಚಿಸುವೆನು. ಕೃಷ್ಣ, ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಣ್ಣ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನಣ್ಣ? ಇದೇನು? ಈ ಗೋವು ಮಲಗಿರುವುದೇ ಅಥವಾ ಮೃತ್ಯು ಹೊಂದಿರುವುದೇ? ಕೃಷ್ಣ, ನಾನು ಆ ವಿಚಾರವನ್ನು ಏನೆಂದು ಹೇಳಿದೆ? ನನಗೆ ಭಯವಾಗುವುದು. ನಾನು ಈ ದಿನ ಈ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಹಾ, ಶಾಂತಂ ಪಾಪಂ, ಶಾಂತಂ ಪಾಪಂ. ಅಣ್ಣ, ಲೋಕದಲ್ಲಿ ಗೋಹತ್ಯೆ, ಶಿಶು ಹತ್ಯೆ, ಸ್ತ್ರೀ ಹತ್ಯೆಗಳು ಮಹಾಪಾಪಕರವಲ್ಲವೇ? ಈ ಗೋಹತ್ಯೆ ಏಕೆ ಮಾಡಿದೆ ಅಗ್ರಜ? ಕೃಷ್ಣ, ಈ ಗೋಹತ್ಯೆ ಪಾಪಕ್ಕೆ ಯಾವುದಾದ್ರೂ ಒಂದು ನಿವಾರಣೆ ಹೇಳು, ನೀ ಅದರಂತೆಯೇ ಮಾಡುವೇನು. ಅಣ್ಣ, ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ 21 ದಿನ ಭೂಪ್ರದಕ್ಷಿಣೆ ಮಾಡಿ, ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿ, ಭಗವಾನ್ ಸನ್ನಿಧಿಯನ್ನು ಪೂಜಿಸಿದರೆ ಈ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡುವ ಅಗ್ರಜ. ಕೃಷ್ಣ, ಹಾಗಾದರೆ ನಾನು ಈಗಲೇ ಭೂಪ್ರದರ್ಶನಿಗೆ ಹೊರಡುವನು. ರಾಜ್ಯದ ವಿಚಾರದಲ್ಲಿ ಎಚ್ಚರ. ಅಣ್ಣ, ಅಗ್ರಜ, ಸ್ವಲ್ಪ ನಿಲ್ಲಿ. ಹೇಳು ಕೃಷ್ಣ. ಇದೇನು? ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಮಾತು ಕೊಟ್ಟು ನೀವು ತೀರ್ಥಯಾತ್ರೆ ಹೊರಟರೆ ಆ ದುರ್ಯೋಧನನ ಗತಿ? ಕೃಷ್ಣ, ಆ ಕೌರವರು ಪಾಂಡವರು ಒಡೆದಾಡಿ ಮಡಿಯಲಿ. ನನಗಾಗಬೇಕಾದುದೇನು? ನನಗೆ ಈಗ ಒದಗಿರುವ ಈ ಗೋಹತ್ಯೆ ಪಾಪ ನಿವಾರಣೆಯಾದರೆ ಅಷ್ಟೇ ಸಾಕು. ನಾನಿನ್ನು ಹೊರಡುವೆನು. ಅಗ್ರಜ, ಅಣ್ಣ, ನೀತಿ ನಿಯಮಗಳಲ್ಲಿ ಎಚ್ಚರವಿರಲಿ. ಹಾಗೇ ಆಗಲಿ. ಹಲದರನು ತೀರ್ಥಯಾತ್ರೆ ಹೊರಟನು. ಆತನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಶಿವಾಯ, ಓಂ ನಮ ಶಿವಾಯ. ಪಾಪಿಯಾದೆ ಮೋಸ ಹೋದೆ, ಏನ ಮಾಡಲಿ ನಾನೀಗ? ಪಾಪಿಯಾದೆ ಮೋಸ ಹೋದೆ,
ಮಾಡಲಿ ನಾನೀಗ ಏನ ಮಾಡಲಿ ನಾನೀಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಕೃಷ್ಣ ಅಣ್ಣ ಎಲ್ಲಿರುವೆ ಪರಮಾತ್ಮ? ಬಾರವೇ ಎನ್ನ ಜನುಮ ವ್ಯರ್ಥವೇ ಹರಿಯೇ ಎನ್ನನಿ ಮರೆತ ಮೇಲೆ ನಾ ಧರೆಗೆ ಬಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀರೇ ಗೋವಿಂದ
ಪಾಂಚಾಲಿ ಪಡೆದಿದೆ ಸಂಕಟವ ಧ್ರುಪದ ಸುತೆ ಪಡೆದಿದೆ ಸಂಕಟವ ಪಾಂಚಾಲಿ ಪ್ರಾಣೇಶ್ವರ ಪಡೆದಿದೆ ಸಂಕಟವ ಧ್ರುಪದ ಸುತೆ ಪಡೆದಿದೆ ಸಂಕಟವ ಮೋನಿಗಾಗಿ ಜೂಜವನಾಡಿದೆ ನಿನ್ನ ಅಂತರಾಳವ ಪಾಂಚಾಲಿ ಪ್ರಿಯಾ ಮೋನಿಗಾಗಿ ಜೂಜವನಾಡಿದೆ ನಿನ್ನ ಅಂತರಾಳವ ಪಡೆದಿದೆ ಸಂಕಟವ ಧ್ರುವದ ಸುದೆ ಪಡೆದಿದೆ ಸಂಕಟವ ಪಾಪಿ ದುರ್ಯೋಧನ ಮೋಗದಿ ನಮ್ಮನೋದಲಿ ಸೋಲಿಸಿ ವಂಚನೆಗೈದನು ವಂಚನೆ ಪ್ರಾಣೇಶ್ವರ ಪಾಪಿ ದುರ್ಯೋಧನ ಮೋಗದಿ ನಮ್ಮನೋದಲಿ ಸೋಲಿಸಿ ವಂಚನೆಗೈದನು ಪಡೆದಿದೆ ಸಂಕಟವ ಧ್ರುವದ ಸುದೆ ಪಡೆದಿದೆ ಸಂಕಟವ ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ನೀನು ಹೇಗೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗಿರುವುದು. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹು ಬೇಗ ನಿನ್ನ ಬಂತವು ಈಡೇರುವುದು. ಈ ಪೊರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗುತ್ತೇವೆ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಂಡ? ಈ ನಿನ್ನ ಹುಚ್ಚುತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷಶಕ್ತಿಯೊಡನೆ ನಮಗೆ ಶಾಂತಿ. ದೂತ್ಯದಲ್ಲಿ ಕಪಟ ದೂತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪರಿಸಿ ಘೋರ ಕಷ್ಟಪರವಿಲ್ಲದೆ ಎರೆದ ಸಭಾ ಮಧ್ಯದಲ್ಲಿ ಪಾಂಚಾಲೆ ಬಾ ನನ್ನ ತೊಡೆಯನ್ನಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ, ಆಗಲೂ ಶಾಂತಿ. ಅರಣ್ಯದಲ್ಲಿ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೂ ಶಾಂತಿ. ಇನ್ನು ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಕೇಳು ಅಗ್ರಜ, ಕೇಳು ನೀ ಅಗ್ರಜ, ಕೇಳು ನೀ ಅಗ್ರಜ, ನಾನ್ ಬಿಡನು ಕೇಳು ನಿಜ, ನಾನ್ ಬಿಡನು ಕೇಳು ನಿಜ, ಕೇಳು ನೀ ಅಗ್ರಜ. ಈ ಭೀಮನ ಬಲ ಬಲ ಬಲ, ಆ ದುರುಳನ ಛಲ ಛಲ ಛಲ, ಈ ಭೀಮನ ಬಲ ಬಲ ಬಲ.
ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ದುಡುಕಬೇಡ, ಧೈರ್ಯಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಮ್ಮ ಪಕ್ಷ ವಹಿಸಿದನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತನು ನಮಗೆ ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ. ದೇವಕಿ ವರನಂದನ ಪಾವಜನಯನ ನಮಿತೆ ಮಾಧವ ದೇವಕಿ ವರನಂದನ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡಪುತ್ರರೇ ವಿಜಯಶಾಲಿಗಳಾಗಿ. ಅಣ್ಣ, ತಂಗಿ, ಓ ದೇವ ದೇವ ಪ್ರಭೋ ಮಾಧವ ವೇಣುಗೋಪಾಲ ರುಕ್ಮಿಣಿ ಲೋಲ. ಅಣ್ಣ,
ಪಾಂಡವರ ಪ್ರಯತ್ನಕ್ಕೆ ಪ್ರಧಾನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಹತ್ತಿರವಾದ ರಾಜ್ಯದ ಆಚೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಮುಕುಂದ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರ ಬಂದ್ವಲ್ಲೇನಯ್ಯ, ಸಿರಿ ಸಂಪದರಾಗಿ ಮುರಳಿ ಮೈಮನಾಗಿ ಪಾಪದ ಹೊರೆಯದರಿದೆನಯ್ಯ, ತೀರದಲ್ಲಿ ಬಂಧು ಬಾಂಧವರ ಕದಿನಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲಂದು ಮುಂದೆ ಘೋರತೆಯ ವೀಕ್ಷಿಸೆ ಸೈಬೆನೆ ದಿಡಲಿ ತೆರಳು ಸಂಧಿ ಆಪತ್ತೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥವು ನಡೆಯಕೂಡದೆಂದು ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಚಿತೆಯಾದ ಭರತ ಭೂಮಾತೆಯ ಚಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ಬಾಳಗೈರುವುದು ಅಸಮದವೇ ಮಗೆ. ಪರಮಾತ್ಮ, ಬಾಳಗೈರುವುದು ಅಸಮದವೇ ಮಗೆ ಚಾರಿಸನೆ ನಿನ್ನ ಬೇಡುವೆ ದೇವ. ಚಾರಿಸನೆ ನಿನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರ ದಿಗ್ವದ ಪಾಪದ ಫಲವೇನು? ಸಮರ ದಿಗ್ವದ ಪಾಪದ ಫಲವೇನು? ಕದನವು ಬೇನೆ ನಗೆ ಓ ದೇವ, ಕದನವು ಬೇನೆ ನಗೆ ಕೃಷ್ಣ. ಕೃಷ್ಣ, ಆದ್ದರಿಂದ ನೀವು ನಮ್ಮ ಸಂತಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ, ಹೇಳು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭಾತೃ ಎಂಬ ಪಾಪ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು.
ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ವಾಸುದೇವ, ಅಗ್ರಜನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ಈ ನಮ್ಮ ಹೇಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವಾದಿಗಳು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ, ಅಣ್ಣ, ಏಕಮ್ಮ ಖಿನ್ನಲಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಜನಾರ್ದನ, ವೇಣುವೀಣ ಪ್ರವೀಣ, ಸಿರಗೊಡ್ಡಿ ಬೇಡಿದರು ತೋರದಿಯೇಗೋ, ತೋರದಿಯೇಗೋ, ತೋರದಿಯೇಗೋ ನೀ ಕರುಣಾ ಕೃಷ್ಣ. ನೆರೆದಾಸವಾಂಗಣನೆ ದುರುಳ ಕುರು ರಾಕ್ಷಸರು, ನೆರೆದಾಸವಾಂಗಣನೆ ದುರುಳ ಕುರು ರಾಕ್ಷಸರು, ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗನ
ಧರ್ಮವೆಂದು ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಧರ್ಮರಾಯ ಕಟ್ಟಿಕೊಂಡ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಮಹಾಪ್ರಭು ಇವರು ನನ್ನ ಪತಿ. ಇವರ ಮಾತು ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನ್ನು ಕೊಂದ ದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಪ್ರಾಣೇಶ್ವರ, ಈ ಗದಾದಂಡವನ್ನು ಬಿಸಾಡಿ ಅಡಿಗೆ ಮನೆಗೆ ಹೋಗಿ ಸೌಟನ್ನು ಹಿಡಿದುಕೊಳ್ಳಿ. ಆಗಲಾದ ಉಬ್ಬುವುದು ಈ ನಿಮ್ಮ ಹೊಟ್ಟೆ. ಅರ್ಜುನ, ಪಾರ್ಥ, ಫಲ್ಗುಣ, ಧನಂಜಯ, ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ, ನಿಮಗೇಕೆ ಪ್ರಿಯ ಈ ಗಾಂಡೀವ? ಇದನ್ನು ಬಿಸಾಡಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಕೈಗೆ ಬರಗಳನ್ನು ತೊಟ್ಟಿಕೊಳ್ಳಿ. ದೇವಿ, ಪ್ರಾಣೇಶ್ವರ, ಸಾಕು ಮಾಡಿ. ಅಣ್ಣ, ಇವರು ಯಾರು? ನನ್ನ ಪತಿಗಳಲ್ಲಣ್ಣ. ಇವರು ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಶಪಥವು ನೆರವೇರಬೇಕಾದ್ರೆ ನಾನೇ ರಣರಂಗಕ್ಕೆ ಹೋಗಿ ಶತ್ರುಗಳೊಡನೆ ಓಡಾಡುವೆನು. ಇಲ್ಲವಾದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಅಣ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಹಾ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಈಗ ಆಯ್ತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದಳು, ನೀನು ಕೇಳಿದೆ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅವ್ವ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡಗಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಜನಕದ ದಂಡದಿ ದುರ್ಯೋಧನನ ತೊಡೆಯ ಹುಡಿಗುಟ್ಟುವೆ ನೆನುತಾನು. ನೋಡಿದೆಯೋ ಗಂಡುಗಲಿ ನೀನಂದು ಡಂಬರ ನುಡಿಗಳ ಭಾವ ನುಡಿದು ಮರೆತೆಯೋ, ಮರೆತು ನಿದ್ರೆಯೊಳಿದೆಯೋ ಇಡಿಂಬ ಮನೋಹರ. ಕಣ್ಣೇನು ಕಣ್ಣೀರ ಕರೆಯಿರುವಲ್ಲವೇ? ಬಿಡು ಬಿಡು ಪಾಂಚಾಲಿಯೇ ಕವಿ ನುಡಿಗಳ. ಯಾರು ಬಟ? ಬಿಡು ಬಿಡು ಪಾಂಚಾಲಿಯೇ ಕವಿ ನುಡಿಗಳ. ಗುಡಿ ಶೌರ್ಯದ ಮಾತಿದೆಂದು ತಿಳಿಯಬೇಡ, ಗುಡಿ ಶೌರ್ಯದ ಮಾತಿದೆಂದು ತಿಳಿಯಬೇಡ. ಯುದ್ಧವ ಯುದ್ಧವ ಸದಬರೆಯಲು ಈ ಗದೆಯಿಂದ ದುರ್ಗುಣವನ್ನೆಲ್ಲ. ಕಣ್ಣೀರ ಕರೆಯಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆಯೇ ಹೆಂಡಿನ ಕಣ್ಣಲ್ಲಿ ಶತಸಹಸ್ರಾರು ಮಡಿ ಕಂಪನಿಯನ್ನೇ ತರಿಸಿದೆ. ಕಾಲನೇ ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲೇ ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನು. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟನ ಬಗೆದು ದುಶ್ಯಾಸನನ ಒಡಲ ಕೊಡಿಗುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ. ದೃಪದ ಸುತೆ
ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಡುಗುಡಿಯ ಕೊಡದಿರುವೆತೆಯ ನರಗಮರ್ದನ ಕೇಳನ್ನ ವಿಮತ ಕಾರ್ಮೋಡ ಗುಡಿಗೆ ಗುಡಿಗೆ ಬರಲಿ ಈ ಭೂಮಿ ನಡುಗಿ ನಡುಗಿ ಗಿರಿಯಲಿ ಒಕ್ಕಿನ ಬಸಗಲಿ ಸಪ್ತ ಸಾಗರದ ಬೋರ್ಗರೆಯಲಿ ಕಾರ್ಮೋಡ ಗುಡಿಗೆ ಗುಡಿಗೆ ಬರಲಿ ಈ ಭೂಮಿ ನಡುಗಿ ನಡುಗಿ ಗಿರಿಯಲಿ ಒಕ್ಕಿನ ಬಸಗಲಿ ಸಪ್ತ ಸಾಗರದ ಬೋರ್ಗರೆಯಲಿ ಗುರುವರ ಶಿರಗಳ ಕಡಿಯದ ಬಿಡದ ಗುರುವರ ಶಿರಗಳ ಕಡಿಯದ ಬಿಡದ ಮರದಿ ಗಂಟದಲ್ಲಿ ಮೊಳಗಿ ಕಡಿಯವ ಗರಡಿ ಗಂಟದಲ್ಲಿ ಮೊಳಗಿ ಕಡಿಯವ ಗುರುಕುಲವ ಕಡೆದಿರುವೆ ಗುರುಕುಲವ ಕಡೆದಿರುವೆ ಗುರುಳ ಗೌರವನ ಪರಿಪರಿವಿದಲ್ಲಿ ಕಾರ್ಬೋದ ಕೊಡುಗೆ ಕೊಡುಗೆ ಬರಲಿ ಈ ಭೂಮಿ ನಡುಗಿ ನಡುಗಿ ಮುಕ್ತಿನ ಬಸದಲ್ಲಿ ಸಪ್ತ ಸಾಗರದ ಬೋರ್ಗರೆಯಲಿ ಪರಮಾತ್ಮ ದಯಮಾಡಿ ಸದ್ಯನು ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ರೀತಿಯ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಕೌರವರೊಡನೆ ನಮಗೆ ಸಂಧಿಯೇ. ಪಾಲಾಕ್ಷ ನನ್ನೆಚ್ಚಿಸಿ ಹೊರಗನೆ ಪಾಶುಪತಾಸ್ತ್ರವ ಪಾಲಾಕ್ಷಂ ಮೆಚ್ಚಿಸಿ ಹೊರಗನೆ ಪಾಶುಪತಾಸ್ತ್ರವ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದ ನಾಂ ವಿಜಯನೆಂಬ ಪೆಸರ ಹಗೆಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಹಗೆಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ನೀ ಪರಿನೋಯಿಪುದು ತರರ ಜನ್ಮಜಗೆ ಕೃಷ್ಣ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತಿರಬೇಕು. ಅರ್ಜುನ ಅರ್ಜುನ ಹೊರಟೇ ಹೋದರಲ್ಲ ಧರ್ಮನಂದನ. ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಜವನೇನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿದುದು. ಕೇಶವನೇನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿದುದು. ಅನುದಿನ ನಿನ್ನನೆ ಮರೆಸುವ ವಿಳಂಬನೋ. ಕೃಷ್ಣ ಪ್ರಿಯರೇ. ಪರಮಾತ್ಮ, ಅನುದಿನ ನಿನ್ನನೆ ಮರೆಸುವ ನಂಬನು ಈ ಪರಿಶೋಧನೆ ಕೈಯುವುದೇನೈ. ಈ ಪರಿಶೋಧನೆ ಕೈಯುವುದೇನೈ. ಕರುಣಾಳು ಕೃಪೆ ತೋರಿ ಕಡೆಗಣಿಸು ಹರಿ. ಪರಮಾತ್ಮ, ಕರುಣಾಳು ಕೃಪೆ ತೋರಿ ಕಡೆಗಣಿಸು ಹರಿ. ಆದ
ಬಾರದಂತೆ ಗಣಿಸಿದ ಗೌರವ ವನವಾಗದೊಳು ಮರಳಿವ ನಮ್ಮನೋ ನನ್ನ ಸಮಸ್ತ ವಿಚಾರವು ಹರಿತ ಪ್ರಭು ನೀನು ತಮ್ಮ ಚಿತ್ತವಿದ್ದಂತೆ ಮಾಡುವ ಮುಕುಂದ ಧರ್ಮನಂದನ ಪರಮಾತ್ಮ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ನನ್ನ ತಂಗಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತ ಪರಮಾತ್ಮ. ಸಹೋದರಿ ಅಣ್ಣ ಬಡದಿರು ನೀ ಸಹೋದರಿ ಚಿಂತೆ ಬಡದಿರು ನೀ ಶಾಂತಿಯ ತಾಳೆ ಹೃದಯೇ ನಿನ್ನಯ ಮನದಿ ಚಿಂತೆ ಬಡದಿರು ನೀ ವ್ಯಾಕುಲ ಪಡಲೇಕೆ ಮುದು ಮುದಯಳೆ ನೀನು ಮರೆವೆನೆ ನಿಮ್ಮನು ಮುರವೈರಿ ವ್ಯಾಕುಲ ಪಡಲೇಕೆ ಮುದು ಮುದಯಳೆ ನೀನು ಮರೆವೆನೆ ನಿಮ್ಮನು ಮುರವೈರಿ ನೀನಸನಗುತ್ತಿರೆ ತಂಗಿ ನೀನಸನಗುತ್ತಿರೆ ನನ್ನ ಮನಕ್ಕೆ ಶಾಂತಿ ನೀನಸನಗುತ್ತಿರೆ ನನ್ನ ಮನಕ್ಕೆ ಶಾಂತಿ ನಿಮ್ಮಯ ನಿಜಗಾಗಿಯೇ ಮರೆತಿಯೇ ವಿಶ್ರಾಂತಿ ನಿಮ್ಮಯ ನಿಜಗಾಗಿಯೇ ಮರೆತಿಯೇ ವಿಶ್ರಾಂತಿ ವಿಜಯ ನಿಮಗೆಂದು ಒದಗಿ ಬಂದಿರೋದು ಚಿಂತೆ ಪಡದಲ್ಲಿ ಚಿಂತೆ ಎಂದಿರೋ ವಿಜಯ ನಿಮಗೆಂದು ಒದಗಿ ಬಂದಿರೋದು ಚಿಂತೆ ಪಡದಲ್ಲಿ ಚಿಂತೆ ಎಂದಿರೋ ಚಿಂತೆ ಪಡೆದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ
ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಯಮನದ ಸಹೋದರಿ ಚಿಂತಿಸಬೇಡಮ್ಮ, ನಾನಿರುವೆ. ಹಾಗೆ ಆಗಲಿ ಅಣ್ಣ. ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನನ ನರ್ಪವ ಮುರಿದು ಕಪಿಧ್ವಜನಿ ದಿಗ್ವಿಜಯವ ಮೆರೆಸುವೆ. ಸರ್ಪಲಾಂಛನನ ನರ್ಪವ ಮುರಿದು ಕಪಿಧ್ವಜನಿ ದಿಗ್ವಿಜಯವ ಮೆರೆಸುವೆ. ಚಿಂತೆ ಪಡದಿರುವೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರುವೆ ಮನದೊಳು ಚಿಂತೆ ಪಡದಿರುವೆ ಮನದೊಳು ಚಿಂತೆ ಪಡದಿರುವೆ. ಸಹೋದರಿ, ದೇವನಾಗರದ ಹೂ ತೋಟದ ಮಲ್ಲಿಗೆಯನ್ನು ಕಿತ್ತು ಕುಡಿದರೆ ಆ ದೈತ್ಯ ಕಾಳನಾಗರದ ಎಡೆಮಣಿಯನ್ನು ಕೀಳೆ ಬಯಸದೆ ಆ ಕೂಳ. ಸಹೋದರಿ, ಅಣ್ಣ, ನಾನು ಆಗ ದ್ವಾರಕೆಯಲ್ಲಿ ಇರಲಿಲ್ಲ, ಸಾಳ್ವರಾಜರೊಡನೆ ಸಮರಕ್ಕೆ ಹೋಗಿದ್ದೆನು. ಕೃಷ್ಣ ಕಾಪಾಡು ಕಾಪಾಡು ಎಂದು ಕೂಗಿದ ಶಬ್ದವು ಕೇಳಿಸಿತು. ಸಹೋದರಿ, ಮಲಗಿ ನಿದ್ರಿಸುತ್ತಿದ್ದ ಕರಾಳ ಕುರುಬೈರ್ಯವನ್ನು ಕಾಲಿಂದ ಒದ್ದು ತಮ್ಮ ಸರ್ವನಾಶವನ್ನು ತಾನೇ ತಂದುಕೊಂಡಿರುವನು ಆ ಅಧಮನಾದ ಕೌರವನು. ಸಹೋದರಿ, ಚಿಂತಿಸಬೇಡ. ಸರ್ವ ಪ್ರಯತ್ನದಿಂದಲೂ ಆ ದುರ್ಯೋಧನ ಕೋಪವನ್ನು ರಚ್ಚೆಗೆ ಬಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಮನಸ್ಸನ್ನು ಓಲೈಸಿಕೊಳ್ಳುವ ಭಾರವು ನಿನ್ನದಾಗಿರುವುದು. ಹಾಗೆ ಆಗಲಿ ಅಣ್ಣ. ತಂಗಿ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ ಅಣ್ಣ.